ಬಿಗ್ ಬೆಂಗಳೂರು ಬಿಗ್ ಪ್ರಾಬ್ಲಮ್ ಅಂತ ನಿಮ್ಮ ಪಬ್ಲಿಕ್ ಟಿವಿ ಬೆಂಗಳೂರಿನ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತೋರಿಸೋ ನಿಟ್ಟಿನಲ್ಲಿ ಮೆಗಾ ರಿಯಾಲಿಟಿ ಚೆಕ್ ನಡೆಸಿತ್ತು. ಇವತ್ತು ಬೆಳಿಗ್ಗೆಯಿಂದಾನೇ ಬೆಂಗಳೂರಿನ ಗುಂಡಿಗಳು, ಅಂಡರ್ ಪಾಸ್ಗಳು, ರಾಜಕಾಲುವೆ ನಿರ್ವಹಣೆ ಅವ್ಯವಸ್ಥೆ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇನ್ನು ಸುದ್ದಿ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಬೆಂಗಳೂರಿಗರಿಗೆ ತಪ್ಪದ ಪ್ರಾಬ್ಲಮ್ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್. ಬಿಗ್ ಬೆಂಗಳೂರಿನಲ್ಲಿ ಬಿಗ್ ಪ್ರಾಬ್ಲಮ್. ಬೆಂಗಳೂರು ಬೆಳೀತಾ ಇದ್ದಂತೆ ಸಮಸ್ಯೆಗಳು ಕೂಡ ಹೆಮ್ಮರವಾಗ್ತಾ ಇದೆ. ಅದೆಷ್ಟು ಬಾರಿ ಬೆಂಗಳೂರಿನ ಮಾನ ಹರಾಜಾಗಿದೆ. ಸಿಲಿಕಾನ್ ಸಿಟಿ ಸಮಸ್ಯೆಗಳಿಗೆ ಬ್ರೇಕ್ ಬೀಳೋದಿಲ್ವಾ? ಬಿಬಿಎಂಪಿಯದ್ದು ಬರೀ ಬಡಾಯಿ ಅಷ್ಟೇನಾ? ಇತ್ತೀಚೆಗೆ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಹಾಕಿದ್ರು. ಸಿಎಂ ಎಚ್ಚರಿಕೆಗೂ ಕೂಡ ಬಿಬಿಎಂಪಿ ಕೇರ್ ಮಾಡದ ಬಿಬಿಎಂಪಿಯನ್ನ ನಿದ್ರೆಯಿಂದ ಎಚ್ಚರಿಸದೆ. ಮಲ್ಲೇಶ್ವರಂನ ಗುಂಡಿ ಮುಚ್ಚಲು ತಯಾರಿ. ಹೆಬ್ಬಾಳ ರಾಜಕಾಲುವೆ ಕ್ಲೀನಿಂಗ್ ಆರಂಭ. ಅಂಡರ್ ಪಾಸ್ ನಿರ್ವಹಣೆಯಲ್ಲೂ ಬೃಹತ್ ನಿರ್ಲಕ್ಷ್ಯ. ರಾಜಕಾಲುವೆ ಸಮಸ್ಯೆ ಬಗೆಹರಿಸುವಲ್ಲೂ ಕೂಡ ವಿಫಲ. ರಸ್ತೆ ಗುಂಡಿಗಳು ಬಲಿಗಾಗಿ ಬಾಯಿ ತರ್ತಿವೆ. ಮಳೆ ಬಂದ್ರೆ ಕೆರೆಯಂತಾಗುತ್ತೆ ಅಂಡರ್ ಪಾಸ್ಗಳು. ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬೃಹತ್ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳು, ರಾಜಕಾಲುವೆಗಳ ಅಸಮರ್ಪಕ ನಿರ್ವಹಣೆ, ಅಂಡರ್ ಪಾಸ್ಗಳ ಅವೈಜ್ಞಾನಿಕ ಸ್ಥಿತಿಗಳ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿತ್ತು. ಸರ್ಕಾರದ ಕಣ್ಣು ತೆಗೆಸುವ ಕೆಲಸ ಮಾಡಿತ್ತು. ಇನ್ನು ಈ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ನಿದ್ರೆಯಲ್ಲಿದ್ದಂತಹ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಮಲ್ಲೇಶ್ವರಂನ ಎಂಡಿ ಬ್ಲಾಕ್ ಮುಖ್ಯ ರಸ್ತೆಯಲ್ಲಿ ಒಳಚರಂಡಿ ನೀರು ಸೋರಿಕೆಯಾಗ್ತಾ ಇತ್ತು. ಇದರಿಂದ ಇಡೀ ರಸ್ತೆಯಲ್ಲಿ ಗುಂಡಿಗಳಾಗಿದ್ವು. ಈ ಬಗ್ಗೆ ವರದಿ ಪ್ರಸಾರವಾಗ್ತಾ ಇದ್ದಂತೆ ಅತ್ತ ಬಿಡಬ್ಲ್ಯೂಎಸ್ಎಸ್ಪಿ ಅವರು ರಸ್ತೆ ಮೇಲೆ ಬರ್ತಾ ಇದ್ದಂತಹ ಚೇಂಬರ್ ನೀರನ್ನ ನಿಲ್ಲಿಸೋ ಕೆಲಸಕ್ಕೆ ಮುಂದಾದ್ರು. ಇತ್ತ ಬಿಬಿಎಂಪಿ ಅಧಿಕಾರಿಗಳು ಜಲಮಂಡಳಿಯವರು ಹೊಸ ಪೈಪ್ ಹಾಕಿದ್ಮೇಲೆ ಟಾರ್ ಹಾಕಿ ಗುಂಡಿ ಮುಚ್ಚೋದಿಕ್ಕೆ ತಯಾರಾಗಿದ್ದಾರೆ. ಇನ್ನು ಹೆಬ್ಬಾಳದ ರಾಜಕಾಲುವೆ ದುಸ್ಥಿತಿ ಬಗ್ಗೆ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಬಿಬಿಎಂಪಿ ರಾಜಕಾಲುವೆಯ ಹೂಳ್ ತೆಗೆಸುವ ಕೆಲಸಕ್ಕೆ ಮುಂದಾಗಿದೆ. ಇನ್ನು ರಾಜಕಾಲುವೆಗೆ ಇಟಾಚಿ ವಾಹನ ಇಳಿಸಿ ರಾಜಕಾಲುವೆಯ ಕ್ಲೀನಿಂಗ್ ಶುರು ಮಾಡಿದೆ. ಹೇಗೆ ಕೆಲಸ ಶುರುವಾಗಿದೆ ಅಂತ ನೀವೇ ನೋಡ್ಬಿಡಿ. ಬೆಂಗಳೂರಲ್ಲಿರುವಂಥ ರಾಜಕಾಲುವೆಗಳನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ, ಹೂಳನ್ನ ಎತ್ತುತ್ತಾ ಇದ್ದೀವಿ. ಪ್ರತಿಯೊಂದು ಕಡೆ ನೀರು ಸರಾಗವಾಗಿ ಹರಿದೋಗೋ ರೀತಿಯಲ್ಲಿ ಹಣನ ವ್ಯಯ ಮಾಡ್ತಿದ್ದೀನಿ ಅಂತ ಬಿಬಿಎಂಪಿ ಹೇಳ್ಕೊತಿದೆ. ನಾನೀಗ ಒಂದು ರಾಜಕಾಲುವೆ ಮುಂಭಾಗದಲ್ಲಿ ನಿಂತಿದ್ದೀನಿ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ಸರಿಸುಮಾರು ಬೆಂಗಳೂರಲ್ಲಿರುವಂಥ ರಾಜಕಾಲುವೆನ ಈಗಾಗಲೇ ಕಳೆದ ಬಾರಿ ಮಳೆ ಬಂದಾಗ ಬೆಂಗಳೂರು ರಾಜಕಾಲುವೆ ಒತ್ತುವರಿ ಆಗಿರೋ ಕಾರಣಕ್ಕೇ ಏನು ಮೋರಿ ನೀರೆಲ್ಲ ರಸ್ತೆಗೆ ಬರ್ತಿದೆ ಅನ್ನೋವಂಥ ಒಂದು ಆರೋಪಗಳು ಕೇಳಿಬಂತು. ಈಗ ಕಳೆದ ವಾರ ಸಿಎಂ ಕೂಡ ಖುದ್ದು ಬೆಂಗಳೂರು ರೌಂಡ್ಸ್ ಮಾಡಿದಾಗ ಒಂದು ಸೂಚನೆಯನ್ನು ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜಕಾಲುವೆ ಒತ್ತುವರಿ ಆಗಿದ್ದರೆ ಮುಲಾಜಿಲ್ಲದೆ ತೆರವು ಮಾಡಿ ಅಂತ, ಮತ್ತು ರಾಜಕಾಲುವೆನ ಸರಿಯಾಗಿ ನಿರ್ವಹಣೆ ಮಾಡಿ ಅಂತಲೂ ಹೇಳಿದ್ದಾರೆ. ಆದರೆ ಇಲ್ಲಿ ನೀವು ನೋಡ್ತಿರೋದು ಇದು ಹೆಬ್ಬಾಳ ಕೆಂಪಾಪುರ ಬಳಿ ಇರುವಂಥ ರಾಜಕಾಲುವೆ. ಈ ರಾಜಕಾಲುವೆಯಲ್ಲಿ ಹೂಳೆತ್ತಿ ಎಷ್ಟು ಶತಮಾನ ಆಗಿದೆಯೋ ಗೊತ್ತಿಲ್ಲ. ಬೇಲಿ ಥರ ಹಾಕಿದ್ದಾರೆ. ಬೇಲಿ ಹಾಕಿರೋ ಉದ್ದೇಶ ಏನಪ್ಪ ಅಂದರೆ ಕಸ ಕಡ್ಡಿಗಳೆಲ್ಲ ಎಲ್ಲೇ ಸ್ಟಕ್ ಆಗಿ ನೀರು ಸರಾಗವಾಗಿ ಹರಿದೋಗ್ಲಿ ಅಂತ. ಈ ಬೇಲಿ ಹತ್ರ ನಿಂತಿರುವಂಥ ಕಸಗಳನ್ನೂ ಸಹ ತೆಗಿತಿಲ್ಲ. ಆ ಕಸ ತೆಗಿದಲ್ಲೇ ಇರೋ ಕಾರಣಕ್ಕೆ ನೀರು ಕೂಡ ಗಬ್ಬು ನಾರ್ತಿದೆ. ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಇಲ್ಲಿ ಗಿಡ ಗಂಟೆಗಳು ಬೆಳ್ಕೊಂಡಿದೆ ಅಂತ. ಹೂಳೆತ್ತುವಂಥ ಪ್ರಯತ್ನಕ್ಕೂ ಇನ್ನೂ ಸಹ ಇಲ್ಲಿ ಕೈ ಹಾಕಿಲ್ಲ. ಹೀಗಾಗಿ ಈ ನೀರು ಏನು ಮಳೆ ಬಂದಾಗ ರಾಜಕಾಲುವೆಯಲ್ಲಿ ಹರಿದೋಗ್ಬೇಕಾಗಿದ್ದಂಥ ನೀರೆಲ್ಲ ಸಹಜವಾಗಿ ಔಟರ್ ರಿಂಗ್ ರೋಡಿನ ರಸ್ತೆ ಮೇಲೆ ಬರುತ್ತೆ. ನೀವು ಈಗಾಗಲೇ ನೋಡಿದ್ದೀರ, ಹೆಬ್ಬಾಳ ಭಾಗದಲ್ಲಿ ಮಳೆ ಬಂದಾಗ ಹೆಬ್ಬಾಳ ರಸ್ತೆಗಳೆಲ್ಲ ಜಲಾವೃತ ಆಯಿತು ಅಂತ ಸಹ ವರದಿಗಳು ಸಾಕಷ್ಟು ಬರಿಯಾಗತ್ತೆ. ಒಟ್ನಲ್ಲಿ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡಿದ ಬಳಿಕ ಬಿಬಿಎಂಪಿ ಮಾತ್ರವಲ್ಲದೆ ಜಲಮಂಡಳಿಯವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಆಗಿರೋ ಸಮಸ್ಯೆಯನ್ನ ಬಗೆಹರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಸುದ್ದಿಯ ಫಲಶ್ರುತಿ. ಬೆಂಗಳೂರಿನ ಎಲ್ಲಾ ಕಡೆ ಇದೇ ರೀತಿ ಕೆಲಸಗಳಾದ್ರೆ ಸಿಲಿಕಾನ್ ಸಿಟಿ ಕ್ಲೀನ್ ಅಂಡ್ ನೀಟ್ ಸಿಟಿಯಾಗಿ ಕಾಣುತ್ತೆ. ಇದಕ್ಕೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು ಅಷ್ಟೇ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ ಬೆಂಗಳೂರು.